ಸಮಾಜ ನಜರಿಗೆ ತರಬೇಕಾಗಿತ್ತು. ಇವತ್ತು ಸಮಾಜಕ್ಕೆ ನಜರಿಗೆ ತರಲಾರ್ದು ನೀವು ಕರೋಲೆಸ್ ಕಮಿಟಿ ಯಾಕೆ ಮಾಡ್ಕೊಂಡ್ರೆ ನಮ್ಮ ನೇರ ಪ್ರಶ್ನೆ. ತಾವೆಲ್ಲ ಸಿಂದಗಿಲಿರ್ತಕ್ಕಂಥ ಸಮಸ್ತ ಮುಸ್ಲಿಂ ಬಾಂಧವರು ಹೋರಾಟಕ್ಕೆ ಬೆಂಬಲ ಕೊಡಬೇಕು. ನಮ್ಮ ಹೋರಾಟ ಎಲ್ಲಿವರೆಗೂ ನಿಲ್ಲಲ್ಲ ಅಂದ್ರೆ ವಕಫ್ ಅಧಿಕಾರಿಗಳು ಇಲ್ಲಿ ಬರಬೇಕು. ಇಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳನ್ನು ತಾವು ಕುಲಂಕುಷವಾಗಿ ಇಲ್ಲಿ ವಿಚಾರ ಮಾಡ್ಕೊಂಡು ನೋಡ್ಕೊಂಡು ಸರ್ವೆ ಮಾಡ್ಕೋಬೇಕು. ಆ ಸರ್ವೆ ಮಾಡಕ್ ಬಂದಿರಿ, ಕರುಳಿ ಬಂದ್ರಿ. ನೀವು ಸರ್ವೆ ಹೆಂಗ್ ಮಾಡ್ಬೇಕಾಗಿತ್ತು? ವಕಫ್ ಆಸ್ತಿ ವಕಫ್ನವರು ನಿಮಗ್ ಗೊತ್ತಿಲ್ಲ, ನೀವು ವಕಫ್ ಆಸ್ತಿ ಎಷ್ಟೈತಂತ ಎಲ್ಲಿವರೆಗೆ ಬರ್ತದಂತ. ಏನಾದ್ರೂ ವಕಫ್ ಆಸ್ತಿ ಇತ್ತು, ವಕಫ್ ಜಾಗ ಇತ್ತು, ಅಲ್ಲಿ ಕಮಿಟಿ ಕಮ್ಜೋರ್ ಇತ್ತು, ಅಲ್ಲಿ ಮುಸಲ್ಮಾನರಲ್ಲಿ ಒಂದ್ ಸ್ವಲ್ಪ ಡಿಸ್ಟ್ರಿಬ್ಯೂಷನ್ ಇತ್ತು ಅಂದ್ರೆ ಏನ್ ಮಾಡ್ತಾರಮ್ಮ ಮಲಕ ಆತಿಗ ನನಗ ಕಮಿಟಿ ಹಿಡಿಕಂತ ನಾನು ನಿಮಗೆ ಭಾಷಣ ಮತ್ತು ಮೇಡಮ್ ಚಾಲೆಂಜ್ ಮಾಡ್ತೀನಿ. ಏನ್ ಸರ್ವೆ ನಂಬರ್ 1 2 4 ಹಲ್ಕಡಿಗಿರಿ ಮಾಡಿಲ್ಲ, ನಿಮಗೆ ಸಸ್ಪೆಂಡ್ ಮಾಡಿಸಿ ಮನೆಗೆ ಕಳಿಸೋರಿಗೆ ನಾವು ಬಿಡುವುದಿಲ್ಲ. ಇವತ್ತು ನಮ್ಮ ಹೋರಾಟ ಕೇವಲ ಒಂದೇ ದಿನ. ಅಯ್ಯಯ್ಯೋ ಅಯ್ಯಯ್ಯೋ, ಉಳಿಸಿ 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 ಉಳಿಸಿ. ಸಂರಕ್ಷಣಾ ಸಮಿತಿ ವತಿಯಿಂದ ಕಬ್ರಸ್ತಾನ್ ಭೂಮಿಯನ್ನು ಕಬ್ರಸ್ತಾನ್ ಮಾಡಬೇಕೆಂದು ಇವತ್ತು ಸಮಸ್ತ ಸಿಂದಗಿ ನಾಗರಿಕರ ವತಿಯಿಂದ ಹೋರಾಟವನ್ನು ಹಮ್ಮಿಕೊಂಡಿದ್ದು. ಈ ಹೋರಾಟವನ್ನು ನೋಡಿದಾಗ ಒಂದ್ ಕಡೆ ದುಃಖ ಆಗ್ತೈತಿ, ಒಂದ್ ಕಡೆ ನಗು ಆಗ್ತೈತಿ. ಎಂತಾದ್ರಿ ಸ್ವತಂತ್ರ ಭಾರತದಲ್ಲಿ ಕಾನೂನು ಕಾಯ್ದೆಗಳು ಇದ್ರು, ಇವತ್ತು ವಕಫ್ ಅಧಿಕಾರಿಗಳು ಎಲ್ಲ ಕಾಯ್ದೆಗಳು ಕಾನೂನು ನಿಯಮ ಗಾಳಿಗೆ ತೂರಿ ಇವತ್ತು ಸರ್ವಾಧಿಕಾರ ನಡೆಸ್ತಾ ಇದ್ದಾರೆ. ಅಂತ ವಕಫ್ ಅಧಿಕಾರಿಗಳಿಗೆ ಹೋರಾಟದ ಮೂಲಕ ನೇರ ಎಚ್ಚರಿಕೆ ಕೊಡ್ತೀನಿ, ಮಕ್ಕಳೇ ಹುಷಾರಾಗಿರ್ಬೇಕು. ಕಾಯ್ದೆ ಏನಿರ್ತದ ಕಾನೂನು ಸಲುವಾಗಿ ವಕ್ಫ್ ಆಸ್ತಿ ಸರ್ವೆ ನಂಬರ್ 1029 ಅದು 5 ಎಕರೆ 19 ಗುಂಟೆ ಸ್ಮಶಾನ ಭೂಮಿಯಾಗಿದ್ದು, ಆ ಸ್ಮಶಾನ ಭೂಮಿಯನ್ನು ಬೇರೆ ಒಂದು ಉದ್ದೇಶಕ್ಕಾಗಿ ಬಳಸದೆ ಆ ಸ್ಮಶಾನ ಭೂಮಿಯನ್ನು ಸ್ಮಶಾನಕ್ಕಾಗಿಯೇ ಬಳಸಬೇಕಂತೇಳಿ ಇವತ್ತು ಸಿಂದಗಿಯ ಸಮಸ್ತ ಎಲ್ಲ ನಾಗರಿಕರು ಮತ್ತು ಹೋರಾಟಗಾರರೆಲ್ಲ ಸೇರಿ ಇವತ್ತೊಂದು ಹೋರಾಟ ಅಂದ್ಕೊಂಡಿದ್ದೀವಿ. ಇದು ಬೇರೆ ಬೇರೆಯವರು ಬಂದು ಅಲ್ಲಿ ಕಾಂಪ್ಲೆಕ್ಸ್ ಮಾಡ್ತೀವಿ, ಸಡ್ ಹೊಡಿತೀವಿ, ಅಂಗಡಿಗಳನ್ನು ಬಾಡಿಗೆ ಕೊಡ್ತೀವಿ ಅಂದಾಗ ಸಿಂದಗಿ ನಗರದಲ್ಲಿರುವಂಥ ಮುಸಲ್ಮಾನರ ಒಂದು ಜನಸಂಖ್ಯೆ 15 ರಿಂದ 20 ಸಾವಿರ ಜನಸಂಖ್ಯೆ ಉಳ್ಳಂಥ ಒಂದು